ಇದು RK22 ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಹೌದು ವೀಕ್ಷಕರೇ, ಮದಿಹಳ್ಳಿ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರದ ಬಗ್ಗೆ ಸುದ್ದಿ ಪ್ರಸಾರ ಆದ ಕೇವಲ 25 ನಿಮಿಷದಲ್ಲಿಯೇ ಹುಕ್ಕೇರಿ AD ಲಕ್ಷ್ಮೀನಾರಾಯಣ್ ಅವರು ಮದಿಹಳ್ಳಿ ಗ್ರಾಮ ಪಂಚಾಯಿತಿಗೆ ದೌಡಾಯಿಸಿ ಮದಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದ ಅಧಿಕಾರಿ ಲಕ್ಷ್ಮೀನಾರಾಯಣ್ ಅಕ್ರಮದ ಬಗ್ಗೆ ತನಿಖೆ ನಡೆಸಿದಾಗ ಕೆಲವು ಸಂಗತಿಗಳು ಬಯಲಿಗೆ ಬಂದಿದ್ದಾವೆ. ಸರ್ಕಾರಿ ಶಾಲೆಯ ಮಕ್ಕಳ ಶೌಚಾಲಯ ನಿರ್ಮಾಣವಾದ ಬಗ್ಗೆ ಫೈಲ್ ಕೇಳಿದಾಗ ಅಧ್ಯಕ್ಷರ ಮನೆಯಲ್ಲಿ ಇದೆ ಅಂತ ಪಂಚಾಯಿತಿ ಸಿಬ್ಬಂದಿ ಅವರಿಂದ ಉತ್ತರ ಬಂದಿದೆ. ಈ ಘಟನೆ ನಡೆದಿದ್ದು ಕಳೆದ ದಿನಗಳಲ್ಲಿ ಇದ್ದ ಅಧ್ಯಕ್ಷರ ಪೀರಿಯಡ್ನಲ್ಲೇ. ಈಗ ತಾನೇ ನೂತನವಾಗಿ ಅಧ್ಯಕ್ಷ ಆಗಿದ್ದಾರೆ, ಅವರಿಗೆ ಏನು ಈ ಫೈಲ್ ಸಂಬಂಧ? AD ಲಕ್ಷ್ಮೀನಾರಾಯಣ್ ಅವರು ಕೇಳಿದ ಫೈಲ್ ಕೊನೆಗೆ ಪಂಚಾಯಿತಿ ಸಿಬ್ಬಂದಿಗಳು ಕೊಡಲೇ ಇಲ್ಲ ಬಿಡಿ. ಎಸ್ ವೀಕ್ಷಕರೇ, ಇವರು ಸುಳ್ಳು ಬಿಲ್ಲನ್ನ ತೆಗೆದಿದ್ದಾರೆ. ಇವರ ಕಡೆ ಯಾವ ಫೈಲ್ ಇರುತ್ತೆ? ಕೆಲಸ ಮಾಡಿದ್ರೆ ಮಾತ್ರ ಫೈಲ್ ಇರುತ್ತೆ ಅಲ್ವಾ? ಇಲ್ಲದೆ ಇದ್ರೆ ಫೈಲ್ ಎಲ್ಲಿಂದ ಕೊಡ್ತಾರೆ? ಏನೇ ಆಗಲಿ, ಈ ಪಂಚಾಯಿತಿಗೆ ಸಂಬಂಧಪಟ್ಟಂತ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಬೇಕು. PDO ರಾಜು ಡಾಂಗೆ ಈತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಸುಳ್ಳು ಬಿಲ್ಲು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ದ್ರೋಹ ಬಗೆದ PDO ರಾಜು ಡಾಂಗೆ ಈತನನ್ನ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಬೇಕು. ಒಂದು ವೇಳೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಭ್ರಷ್ಟಾಚಾರಗಳನ್ನ ಮುಚ್ಚಿ ಹಾಕುವ ಪ್ರಯತ್ನ ಹಾಗೂ ಭ್ರಷ್ಟಾಚಾರ ಎಸಗಿದ ರಾಜು ಡಾಂಗೆ ಈತನನ್ನ ಬಚಾವ್ ಮಾಡುವ ಪ್ರಯತ್ನ ಮಾಡಿದ್ರೆ ಮುಂದಿನ ವಾರ ಮಂಗಳವಾರ ದಿನದಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ತಾಲೂಕು ಪಂಚಾಯಿತಿ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ಇದು ಅಧಿಕಾರಿಗಳಿಗೆ ಎಚ್ಚರಿಕೆ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಆಯ್ತು, ಆ ಕಡೆ ಯಾರಿದ್ದಾರೆ ಈ ಕಡೆ ಯಾರಿದ್ದಾರೆ ನೋಡ್ರಿ, ನಿಮ್ಮ ಸಿಬ್ಬಂದಿ ಕೂಡ ಹಂಗೆ ಕಳಿಸ್ರಿ. ನೀವು ಒಂದು ಕಡೆ ಹೋಗಿ ಎప్పుడు ಸರ್ ಅಧ್ಯಕ್ಷ ಮನೆ ಪೈಲ್ ಇತ್ತು ಅದೊಂದು ತರ್ತಿರಲ್ಲ ಎದ್ರ ಪೈಲು ಅದು ಉರ್ದು ಸಾಲಿದ ಪೈಲ್ ಅಧ್ಯಕ್ಷ ಮನೆ ಹಾಕಿರೋದು ಎಲ್ಲ ಅದೇ ಮಾಡ್ಕೊಂಡು ಸರ್ ಹಳಿ ಪೀಠದಾಗ ಈ ಅಧ್ಯಕ್ಷ ಸಹಿ ಮಾಡ್ತಾರೆ. ಹಳಿ ಪೀಠದಾಗ ಇದ್ದದ ನೋಟಿಸ್ ಕೊಡ್ತಾ ಅಲ್ಲ ಅಂದಿಂದ ಅವ್ರ ಮನ್ಯಾಗ ಐತಿ ಅಲ್ಲ, ನಾ ನೋಟಿಸ್ ಕೊಡ್ತೇನೆ. ಭ್ರಷ್ಟಾಚಾರ ಬಗ್ಗೆ ನೀವು ಬೈಲ್ ಹೇಳಿಲ್ರಿ. ನಾವು ನಿಮ್ಮ ಆಫೀಸ್ ಮುಂದೆ ಎಲ್ಲಾ ಪತ್ರಕರ್ತರು ಧರಣಿ ಸತ್ಯಾಗ್ರಹ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಮುಂದಿನ ಮಂಗಳವಾರ ನೀವು ಆಕ್ಷನ್ ತಗೋಬೇಕ್ರಿ. ತಗೋಲಿಲ್ಲ ನಾವು ಧರಣಿ ಸತ್ಯಾಗ್ರಹ ತಯಾರಿದೇವಿ.